ಈ ಲಿಪ್ ಮಾಸ್ಕ್ ವೇಸ್ಟ್ ಪ್ರಾಡಕ್ಟ್ ಜುಡಿಯೋದಲ್ಲಿ. ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ, ಮೆಡಿಸನ್ ತಗೊತಾ ಇದ್ದೀನಿ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ಈ ಥರ ಹೇಳ್ತೀನಿ ಅಂತ ನೀವು ಬೇಜಾರಾದರೂ, ನನ್ನ ಮೇಲೆ ನೆಗೆಟಿವ್ ಆದರೂ, ಅನ್ಸಬ್ಸ್ಕ್ರೈಬ್ ಮಾಡಿದ್ರು ನನ್ಗೆ ಬೇಜಾರಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಒಂದಷ್ಟು ಜುಡಿಯೋ ಸೇಲ್ ಅಂತ ಇತ್ತಲ್ಲ, ಸೊ ಅದ್ರ ಬಗ್ಗೆ ಹೇಳೋಣ. ನಿಜಾನ ಸುಳ್ಳ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅನಿಸ್ತು. ತುಂಬ ದಿನ ಶಾಪಿಂಗ್ ಮಾಡಿ ಆಗಿತ್ತು, ಹಾಗಾಗಿ ವಾಯ್ಸ್ ಸ್ವಲ್ಪ ಸರಿ ಇಲ್ಲ. ಐ ಆಮ್ ರಿಯಲಿ ಸಾರಿ. ಎಸ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಜುಡಿಯೋದಲ್ಲಿ ಸೇಲ್ ನಡೀತಿದೆ. ಆ್ಯಂಡ್ ಎಲ್ಲದ್ರ ಮೇಲೆ ಅಲ್ಲ, ಬರೀ ಔಟ್ಫಿಟ್ ಅಷ್ಟೇ. ಅದು ಏನು ತುಂಬ 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 ಜಾಸ್ತಿ ಕೂಡ ಅಲ್ಲ. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಕೂಡ ತೋರಿಸ್ತೀನಿ. ಈ ಇದ್ರಲ್ಲಿ ಬರ್ತಿದೆಯಲ್ಲ ರೀಲ್ಸಲ್ಲೆಲ್ಲ, ಅಷ್ಟು ಒಂದು ಸ್ಲಿಪ್ಪರು ಜಸ್ಟ್ 200, ಹಂಗೆ ಎಲ್ಲ ಸುಳ್ಳು. ಜುಡಿಯೋ ಸೇಲ್ ನಡೀತಿರೋ ಸುಳ್ಳು. ಒಂದು 50 ರೂಪೀಸ್ ಕಮ್ಮಿ ಇದೆ ಅಷ್ಟೇ. ನಾನು ಇವಾಗ ತೋರಿಸ್ತೀನಿ ನಿಮಗೆ, ಆಯಿತಾ? ಸೊ ಅದೇ ಡ್ರೆಸ್ ಮೇಲೆ ಅಷ್ಟೇ, ಏನದ್ರ ಮೇಲೂ ಅಲ್ಲ. ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಈ ಒಂದು ಟೀ ಶರ್ಟ್ನ ನಾನು ತಗೊಂಡಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಪ್ರೈಸ್ ನಾರ್ಮಲ್ ದಿನದಲ್ಲಿ ಹೋದರೆ 199 ರೂಪೀಸ್. ಓಕೆ, ಸೊ ಇದು ಸೇಲ್ ನಡೀತಿದೆ ಇವಾಗ 149, ಅಂದರೆ 50 ರೂಪೀಸ್ ಕಮ್ಮಿ. ಅದು ಈ ಟೀ ಶರ್ಟ್ ಮೇಲೆ ಅಷ್ಟೇ, ಬೇರೆ ಏನೂ ಅಲ್ಲ. ಬೇರೆ ಔಟ್ಫಿಟ್ಗಳೆಲ್ಲ ತೊಗೊಂಡ್ರೆ ಆಲ್ಮೋಸ್ಟ್ 700, 999 ಇದೆ, 799 ಇದೆ, 499 ಇದೆ, ಎಲ್ಲದೂ ಇದೆ ಗೈಸ್. ಎಲ್ಲದು ಒಂದೊಂದು ಇದ್ರಲ್ಲಿ ತೋರಿಸಿದ್ರು ರೀಲ್ಸಲ್ಲಿ. ಅದು ರೀಲ್ಸ್ ಹಾಕ್ಬಿಟ್ಟು ಹಿಂಗೆ ಫುಲ್ ಫಾಸ್ಟ್ ಮಿಷನಲ್ಲಿ ವಿಡಿಯೋ ಹಾಕ್ಬಿಟ್ಟು ತೋರಿಸ್ತಾ ಇದ್ರಲ್ಲ, ಹಿಂಗೆ ಹೋಗಿ ಎತ್ಕೊಳ್ಳೋದು. ಈ ಟೀ ಶರ್ಟ್ ಎಲ್ಲ ತೋರಿಸ್ತಾ ಇದ್ದಿದ್ದವರು 199 ರೂಪೀಸ್, ಎಲ್ಲ ಸುಳ್ಳು. ಅಲ್ಲಿ 99 ರೂಪೀಸ್ದು ಟೀ ಶರ್ಟೇ ಇಲ್ಲ. ಓಕೆ, ಸೊ ಇದು ತಗೊಂಡೆ ನಾನು, ರೊಮ್ಯಾಂಟಿಕ್ ಮೆಟೀರಿಯಲ್ ಅಂತ. ಸೊ ಇದು ಲಾರ್ಜ್ ಸೈಜ್, ಇದನ್ನು ತಗೊಂಡಿದ್ದೀನಿ. ಜುಡಿಯೋ ತುಂಬ ಆಫರ್ ಇದೆ, ಹೋಗಬೇಕು ಅಂತ ಏನು ಹೋಗ್ಬೇಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ವೆಯ್ಟ್, ನಾನು ಐಶು ಬೇಬಿಗೆ ತೊಗೊಂಡೆ. ಎಕ್ಸಾಂಪಲ್ ಹೇಳ್ತಾ ಇರೋದು, ಎಲ್ಲೇ ಹೋದ್ರು ಡ್ರೆಸ್ ನೋಡ್ತಾ ಇರ್ತೀನಿ. ನಮ್ಮ ಐಶು ಬೇಬಿ ಡ್ರೆಸ್ ನೋಡ್ಬಿಟ್ರೆ ನನಗೆ ತಗೊಳ್ಳೇಬೇಕು ಹಾಗೆ. ಸೊ ಇದು ನಮ್ಮ ಬೇಬಿಗೆ ತಂದಿದ್ದು. ಇದು ಡ್ರೆಸ್ಸು 400 ರೂಪಾಯಿ. ಕ್ಯೂಟ್ ಆಗಿತ್ತು, ಕೂಲ್ ಅಂತ ಇದೆ. ಇದೊಂದು, ಆ್ಯಂಡ್ ಇದಕ್ಕೆ ಚಡ್ಡಿ. ಇದು 2 ಇಯರ್ಸ್ ಒಳಗಡೆ ಹಾಕ್ಬೋದು, 1.5 2 ಇಯರ್ಸ್ ಒಳಗಡೆ, ಅದಕ್ಕೆ ತಗೊಂಡೆ. ಚೆನ್ನಾಗಿದೆಯಾ? 400 ರೂಪಾಯಿ. ಬಟ್ ಕ್ವಾಲಿಟಿ ಗೊತ್ತಿಲ್ಲ ಹೇಗಿದೆ ಅಂತ, ಹಾಕಿದ್ಮೇಲೆ ಒಂದ್ಸಲ ವಾಶ್ ಮಾಡೋದು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ ಗೈಸ್. ಓ ಹೇಳ್ತೀನಿ ಏನೇನಂತ ಕೂಡ. ಸೊ ಫಸ್ಟ್ ಒನ್, ನಾನು ಇದು ಇದ್ರಲ್ಲಿ ತಗೊಂಡಿದ್ದು, ಸಾರಿ ನಾನು ಇದೆಲ್ಲ ಇಟ್ಬಿಟ್ಟಾಕಿ, ಸಾರಿ. ಅಂದರೆ ಇದು ನಾನು ನೈಕಾದಲ್ಲಿ ಆರ್ಡ್ರ್ ಮಾಡಿದ್ದಾಯ್ತಾ. ಏನದು ಅಂತ ಆದರೆ, ಇದು ಅಂಡರ್ ಐ ಪ್ಯಾಚಸ್ ಬರುತ್ತಲ್ಲ, ಅದು. ಇದಕ್ಕೆ ಎಷ್ಟು ಗೊತ್ತಾ? 799, 800 ರೂಪೀಸ್ ಇದು. ಇದರಲ್ಲಿ 30 ಎಷ್ಟು ಪೇರ್ ಇತ್ತು ಗೊತ್ತಾ? 60 ಪ್ಯಾಚಸ್ ಇದೆ. ಅಂದರೆ 30 ಡೇಸ್ ನಾವು ಯೂಸ್ ಮಾಡ್ಬೋದು ಇದನ್ನ.
ಓಕೆ, ಸೊ ಓಪನ್ ಮಾಡ್ತೀನಿ ನೋಡಿ. ಬಟ್ ಹಾಕೊಂಡು ನೋಡಿದ್ದೀನಿ ಗೈಸ್, ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕಿದೆ. ಇದು ನಾನು ಬ್ರ್ಯಾಂಡ್ ಎಲ್ಲ ಹೇಳಲ್ಲ, ಬೇಕಾದ್ರೆ ಲಿಂಕ್ ಕಳಿಸಿದ್ರೆ ಕಳಿಸ್ತೀನಿ. ನಾನು ಯಾಕೆ ಬಿಟ್ಟು ಪ್ರಮೋಷನ್ ಮಾಡಬೇಕು ಅಲ್ಲ. ಓ ಮೈ ಗಾಡ್, ಸಿ ಈ ಥರ ಇರುತ್ತೆ. ಹಿಂಗೆ ಮಾಡಿ ಒನ್ ಪ್ಯಾಚ್ ಹಿಂಗೆ ಹಾಕೊಳ್ಳೋದು. ಅದು ಯಾವ ಶೇಪಲ್ಲಿದೆ ಈ ಥರ ಹಾಕೊಳ್ಳೋದು. ಸೊ ವರ್ತಿದೆ, ಇದು ಕೊಟ್ಟಿದ್ದಕ್ಕೆ 800 ರುಪೀಸು ವರ್ತಿದೆ ಆ್ಯಂಡ್ ಯೂಸ್ ಆಗುತ್ತೆ ಕೂಡ. ಲಿಂಕ್ ಬೇಕಂದರೆ ಕಳಿಸಿ. ಆ್ಯಂಡ್ ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದು, ಟ್ರೈ ಮಾಡಿರೋದು ಕೂಡ, ಬಟ್ ವರ್ಕ್ ಆಗಿದೆ. ಇದನ್ನ ಐಕದಲ್ಲಿ ತರಿಸ್ಕೊಂಡಿದ್ದಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಇಲ್ಲಿ ಹಾಕೊತಿದ್ದೀನಿ. ನನ್ನ ಮುಖಕ್ಕೆ ಏನೂ ಹಾಕಿಲ್ಲ ಗೊತ್ತಾ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ, ಲಿಪ್ ಬಾಮ್. ನಂಗೆ ಮನೆ ಹತ್ರ ಇದ್ದಾಗ ಏನು ಹಾಕೋಕ್ಕೂ ಇಷ್ಟ, ಸುಮ್ಮನೆ ಎಣ್ಣೆ ಹಾಕಿದ್ನಲ್ಲ ಹಂಗೆ ಕಟ್ತೆ. ಆ್ಯಂಡ್ ನೆಕ್ಸ್ಟ್ ಬರೋಣ, ಇವಾಗ ಜುಡಿಯೋಗೆ ಬರೋಣ. ಆ್ಯಂಡ್ ಇಲ್ಲಿ ನೋಡಿ, ಅಂದರೆ ಬರ್ತಿದ್ಯಾ ಬರ್ತಿಲ್ವಾ ಅಂತ ಹೇಳ್ತೀನಿ. 79 ರುಪೀಸ್. ನಾನು ಒಂದು ಇದು ತಗೊಂಡೆ, ಇದನ್ನ ಬ್ಲಷ್ ಅಲ್ಲ ಏನಂತಾರೆ, ಇದು ಬ್ಲೆಂಡರ್, ಮೇಕಪ್ ಬ್ಲೆಂಡರ್. 79 ರುಪೀಸ್. ಬಟ್ ಓಕೆ, ಬರ್ತಿದೆ ಅಂತ ಅನಿಸ್ತಿದೆ, ಚೆನ್ನಾಗಿದೆ, ತಗೋಬಹುದು. ಆ್ಯಂಡ್ ನೆಕ್ಸ್ಟ್ ನೀಲ್ ಪಾಲಿಶ್. ಇದನ್ನ ನೀವು ಬೇರೆ ಟೈಮಲ್ಲಿ ಹೋಗಿ ನೋಡಿ, ಯಾವ ಸೇಲ್ ಇರಲ್ಲ, ಮಣ್ಣಿಲ್ಲ, ಏನೂ ಇಲ್ಲ, 79 ಇರುತ್ತೆ. ಆ್ಯಂಡ್ ನೇಲ್ ಪಾಲಿಶ್ ಕೂಡ ಅಷ್ಟೇ, 79 ರುಪೀಸ್. ಯಾವ ಮಣ್ಣು ಗಿಣ್ಣು ಏನು ಸೇಲ್ ಇಲ್ಲ. ಈಗ ಹಾಕೊಂಡಿದ್ದೀನಲ್ಲ ಕೈಗೆ, ಬೆಳಿಗ್ಗೆ ಹಾಕೊಂಡಿದ್ದು ಸೇಮ್ ಅದೇ. ಇದು ನಿಮಗೆ ಶೇಡ್ ಯಾವ್ದು ಹೇಳ್ತಾರಪ್ಪ, ಕೋಕೋ ಬಿ ಆರ್ ಜೆಲ್, ಕೋಕೋ ಬಿ ಆರ್ 202. ಇದು ಕೊಕೋವಾ ಅಂತ ನೀವು ಪ್ರನೌನ್ಸ್ ಮಾಡಬಾರ್ದು, ಕೋಕೋ ಬಿ ಆರ್ 02. ಸಿ ಅಂದರೆ ನಾನು ಹಾಕಿದ್ದೀನಿ ನೋಡಿ, ಇದೇ ಇದು. ಇಷ್ಟ ಆದರೆ ತಗೊಳ್ಳಿ, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್, ಅಮ್ಮ ದಯವಿಟ್ಟು ತಗೋಬೇಡಿ ಇದು. ಅದು ಜುಡಿಯೋದಲ್ಲಿ ಇದು ಗ್ಲೋ ಶಾರ್ಟ್ಸ್ ಅಂತೆ, ಹೈಡ್ರೋಜೆಲ್ ಲಿಪ್ ಮಾಸ್ಕ್ ಅಂತ. ನಾನು ಹೇಳಿಲ್ವ, ನಾನು ಅದೆಲ್ಲ ಏನೂ ಟ್ರೈ ಮಾಡಲ್ಲ, ಬಟ್ ಐ ವಾಂಟ್ ಟು ಟ್ರೈ, ಸೊ ದಟ್ಸ್ ವೈ ಐ ಟೇಕ್ ದಿಸ್ ಆಲ್. ಇದೆಲ್ಲ ತಗೊಂಡಿದ್ದು ಟ್ರೈ ಮಾಡಬೇಕು ಅಂತ. 29 ರುಪೀಸ್ ಅಂತ ಹೇಳಿದ್ರು, ಸೊ ದಟ್ಸ್ ವೈ ತಗೊಂಡ್ಬಿಟ್ಟೆ. ಬಟ್ ದೇವ್ರಾಣೆ ಗೈಸ್, ವರ್ಸ್ಟ್ ಪ್ರಾಡಕ್ಟ್ ಈ ಒಂದು ಜುಡಿಯೋದು, ವರ್ಸ್ಟ್ ಪ್ರಾಡಕ್ಟ್. ಈಗ ಮಾಸ್ಕ್ ಹಾಕ್ತೀವಿ, ಲಿಪ್ ಮಾಸ್ಕ್, ಇನ್ನಾದರೂ ಯೂಸ್ ಆಗಬೇಕಲ್ವಾ. 2 ತಗೊಂಡಿದ್ದೆ, ಒಂದು ಯೂಸ್ ಮಾಡಿ ನಿಮಗೆ ರಿವ್ಯೂ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಆನೆಸ್ಟ್ ರಿವ್ಯೂ ನಾನು ಅಷ್ಟೇ ಕೊಡೋದು, ಇನ್ನೇನು ಇಲ್ಲ. ಆ್ಯಂಡ್ ಇದು ಲಿಪ್ಪದು ಏನು ಮಾಸ್ಕ್ ಇದೆಯಲ್ಲ, ಥರ್ಡ್ ಕ್ಲಾಸ್. ಪ್ಲೀಸ್ ಬೈ ಮಾಡಿ. 29 ರುಪೀಸ್ ಅಷ್ಟೇ, ಬಟ್ ಹೇಳ್ಬೋದು 29ಗೆ ನಿನ್ಗೇನು ಸಿಗುತ್ತೆ ಅಂತ. ಮಣ್ಣು ಮಸಿ ಏನು ಯೂಸ್ ಇಲ್ಲ. ಅಟ್ಲೀಸ್ಟ್ ಲಿಪ್ ಮೇಲೆ ಹಾಕೊಂಡ್ರೆ ಅದು ಕೂರೋದು ಇಲ್ಲ. ಇದು ಅಂಡರ್ ಐ ಪ್ಯಾಚ್ ಅಟ್ಲೀಸ್ಟ್ ಹಿಂಗೆ ಹಾಕೊಂಡ್ರೆ ಕೂರುತ್ತೆ, ಅದೂ ಇಲ್ಲ. ಹಿಂಗೆ ಮಲ್ಕೊಂಡು ಹಿಂಗೆ ಹಾಕೊಂಡ್ರು ಅರ್ಧ ಗಂಟೆ ಇದ್ದೀನಿ ಗೈಸ್, ಏನು ಯೂಸ್ ಇಲ್ಲ. ಇಲ್ಲಿ ನಿಮಗೆ ಕೊಡ್ತಾರೆ ಎಷ್ಟು ನಿಮಿಷ ಹಾಕೊಬೇಕು ಅಂತ ಹೇಳಿ, ಬಟ್ ಅದ್ರ ನಿಮಿಷದ ಮೇಲೂ ಜಾಸ್ತಿ ಹಾಕೊಂಡ್ರು ಏನು ಯೂಸ್ ಇಲ್ಲ. ವೇಸ್ಟ್ ಪ್ರಾಡಕ್ಟ್. ಈ ಲಿಪ್ ಮಾಸ್ಕ್ ವೇಸ್ಟ್ ಪ್ರಾಡಕ್ಟ್ ಜುಡಿಯೋದಲ್ಲಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಫೇಸ್ ಮಾಸ್ಕ್ ತಗೊಂಡಿದ್ದೆ, ಯೂಸ್ ಆಗುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ ನಿಮಗೆ, ಸ್ಕಿನ್ ಚೆನ್ನಾಗಿರುತ್ತೆ. ಬಟ್ ಹೈಡ್ರೇಟ್ ಆಗಿರಬೇಕು ಅಂತಂದರೆ ಈ ಒಂದು ಮಾಸ್ಕ್ನ ಯೂಸ್ ಮಾಡಿ. ಜುಡಿಯೋದು ಇದು 49 ರುಪೀಸ್, 100% ಯೂಸ್ ಆಗುತ್ತೆ ಗೈಸ್, ವರ್ತ್ ಇದೆ. ಈ 49 ರುಪೀಸ್ಗೆ ಈ ಒಂದು ಮಾಸ್ಕ್ ಡೆಫಿನೆಟ್ಲಿ ಯೂಸ್ ಇದೆ. ಆ್ಯಂಡ್ ಈಗ ಎಲ್ಲಾದರೂ ಹೋಗಿರ್ತೀರಾ,
ಫುಲ್ ಟ್ಯಾನ್ ಆಗಿಬಿಟ್ಟಿರ್ತೀರ. ನಾನು ಇವಾಗಂತೂ ಯಾವುದೇ ಥರದ ಟ್ಯಾನ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಟ್ಯಾನ್ ಆಗಿಬಿಟ್ರೆ ನೀವು ಈ ಒಂದು ಗ್ಲೋ ವಿಟಮಿನ್ ಮಾಸ್ಕ್ನ ಯೂಸ್ ಮಾಡಿ. ಇದು ಕೂಡ ಜಸ್ಟ್ 49 ರುಪೀಸ್. ತುಂಬ ಓವರ್ ಗ್ಲೋ ಆಗಿದ್ರೆ ಯೂಸ್ ಆಗಲ್ಲ, ಇದು ಯೂಸ್ ಆಗಿದೆ. ಇದು ತಗೊಂಡೆ. ಆ್ಯಂಡ್ ಇದು ತಗೊಂಡೆ ಏನಪ್ಪ, ಇಯರಿಂಗ್ಸ್. ಇದು ಕೂಡ ಸೇಲ್ಗಿಲ್ಲ, ಏನೂ ಇಲ್ಲ, ನಾನು ಸೇಲ್ ಅಂದ್ಕೊಂಡೆ ಹೋಗಿದ್ದು. ಸಿ 49 ರುಪೀಸ್ ಇಯರಿಂಗ್ಸ್. ನನಗೇನೋ ವರ್ತಿದೆ ಅನಿಸ್ತು, ಇದು ತಗೊಂಡೆ. ನಿಮ್ಗೆ 2 ಥರ ತಿರ್ಪ ಇದೆ, ಈ ಪ್ಲಾಸ್ಟಿಕ್ ಆದರೂ ಹಾಕ್ಬೋದು, ಇನ್ನೊಂದಾದರೂ ಹಾಕ್ಬೋದು. ಚೆನ್ನಾಗಿದೆ ಅಲ್ವಾ? ಡಿಸೈನ್ ಇಷ್ಟ ಆಯ್ತು ಗೈಸ್, ಅದಕ್ಕೆ ತಗೊಂಡೆ. 49 ರುಪೀಸ್ ವರ್ತಿದೆ, ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದೇನು ಗೊತ್ತಾ, ಫೋನ್ದು ಇದು ಮೊಬೈಲ್ ಚೈನ್ ಇದು, ಬಟ್ ಇದು ಮೊಬೈಲ್ ಚಾಮ್ ಅಂತ ಕರೀತಾರ. 99 ರುಪೀಸ್. ಏನಮ್ಮ ಮಾ, ಅಪ್ರೂವಲ್ ಕೊಡಕ್ ಆಗಲ್ಲ ಇವಾಗ, ಅದು NBA ಚಾಪ್ ಚೇಂಜ್ ಮಾಡ್ತಿದಾರಲ್ಲ, ನೀವೇ ಹೋಗಿ ಕರ್ಕೊಂಬನ್ನಿ. ಸೊ ಇದು ನಮ್ಮ ಮನೆಗೆ ಯಾರಾದರೂ ಬರ್ತಾರಲ್ಲ, ಸೊ ನಾವು ಅಪ್ರೂವಲ್ ಕೊಡೋಕ್ಕಾಗಲ್ಲ. ನಂದು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ, ಪ್ಲಸ್ ಇದು ಚೇಂಜ್ ಮಾಡ್ತಿದ್ದಾರೆ, ಏನೊಂದಿಷ್ಟು ಇರುತ್ತಾ. ಮಾ, ಸೆಕ್ಯೂರಿಟಿಗೆ ಫೋನ್ ಕೊಟ್ಟು ಹೇಳಿ ಸೋನುವರಮ್ಮ ಬಿಡಿ ಅಂತ, ಫ್ಲಾಟ್ ನಂಬರ್ ಹೇಳಿ, ಇಲ್ಲ ನೀವೇ ಹೋಗಿ ಕರ್ಕೊಂಬನ್ನಿ. ಇದು ಮೊಬೈಲ್ಗೆ ಹಾಕೊಳ್ಳೋಣ ಅಂತ ತಂದಿದ್ದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಂಬರುವ ದಿನದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆ. ಏನಮ್ಮ, ಓ ನಮ್ಮ ಅಮ್ಮನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಅಯ್ಯ ಸುಮ್ಮನೆ ನನ್ನ ಹತ್ರ ಕಿರ್ಚಾಡ್ಸ್ಕೊಳ್ಳಿ. 3 ಸಲ ಹೇಳಿದ್ದೀನಲ್ವ ಈಗ ನಿಮ್ಮ ಮುಂದೆ, ಹೋಗಿ ಕರ್ಕೊಂಬನ್ನಿ, ವರ್ಕ್ ಆಗ್ತಿಲ್ಲ ಅಂತ, ಮತ್ತೆ ಮತ್ತೆ ಅದೇ ಕೇಳೋದು. ಅಯ್ಯ ತಲೆನೋವು ನನಗೆ. ಸಿ, ಆ್ಯಂಡ್ ಈ ಥರ ವಿಡಿಯೋ ಮಾಡಿದಾಗ ಡಿಸ್ಟರ್ಬ್ ಆಗುತ್ತೆ, ಇರಿಟೇಷನ್ ಆಗುತ್ತೆ ಅಂತ ನಾನು ಬೇರೆ ಮನೆ ಮಾಡ್ತಾ ಇರೋದಪ್ಪ. ಸಿ, ಏನು ಅರ್ಥ ಬೇರೆಯವ್ರ. ಏನಮ್ಮ, ಹೇ ಅಲ್ಲಿ ಮತ್ತೆ ಅಯ್ಯಪ್ಪ, ಒಂದು ಹೇಳ್ತೀನಿ ದೇವ್ರಣ್ಣ, ನೀವು ಏನಾರ ಅನ್ಕೊಳ್ಳಿ, ನೀವು ನನ್ನ ಈಗ ಬೈಬೋದು, ಏನು ಹಂಗೆ ಕಿರ್ಚ್ತೀಯ ಅಂತ. ಬಟ್ ಇದು ನಷ್ಟ ನೀವು ನೋಡ್ತಾ ಇದ್ದೀರಾ, 1 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ನೋಡ್ತೀನಿ ಅಂದರೆ, ನಮ್ಮ ಮನೆಯಲ್ಲಿ ಯಾವುದೇ ಥರ ಸಪೋರ್ಟ್ ಇಲ್ಲ. ಸೀರಿಯಸ್ ಹೇಳಿದ್ದೀನಿ, ವಿಡಿಯೋ ಮಾಡೋಕ್ಕೆ ಮುಂಚೆ ವಿಡಿಯೋ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ, ನಾನು ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನನಗೆ ಯಾವುದೇ ಥರ ವಿಡಿಯೋ ಎಡಿಟಿಂಗ್ ನಾನು ಇಟ್ಕೊಂಡಿಲ್ಲ, ಯಾಕೆಂದರೆ ನಾನು ಅಷ್ಟು ಅರ್ನ್ ಮಾಡ್ತಿಲ್ಲ ಎಡಿಟಿಂಗ್ ಕೊಟ್ಟು ಮಾಡೋದು. ಸೊ ಅಷ್ಟು ನಾನೇ ಎಡಿಟಿಂಗ್ ಮಾಡೋದು, ಎವ್ರಿಥಿಂಗ್ ನಾನೇ ನೋಡ್ಕೊಳ್ಳೋದಾಗಿಂದ. ಡಿಸ್ಟರ್ಬ್ ಮಾಡಬೇಡಿ, ಎಡಿಟಿಂಗಲ್ಲಿ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಆದರೂ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಸುಮ್ಮನೆ ಗೊತ್ತಿಲ್ದವರು ನಿಮ್ಮ ಅಮ್ಮಂಗೆ ರೇಗ್ತೀಯಾ ಮಾಡ್ತೀಯಾ, ವಿಡಿಯೋ ಮಾಡೋಕ್ಕೆ ಮುಂಚೆ ಬಂದಿದ್ದೀನಿ ಡಿಸ್ಟರ್ಬ್ ಮಾಡಬೇಡಿ ಅಂತ. ಈಗ ವಿಡಿಯೋ ಮಾಡ್ಬೇಕಾದ್ರೆ 4 ಸಲ ನಮ್ಮಮ್ಮ, ಕೆಲವೊಂದೊಂದು ಸಲ ಅನಿಸುತ್ತೆ ಫ್ಯಾಮಿಲಿ ಜೊತೆ ಇರಬೇಕಾ, ನಾವಿಷ್ಟು ಅರ್ನ್ ಮಾಡ್ತಿರೋರು ಫ್ಯಾಮಿಲಿ ಜೊತೆ ಇರಬೇಕಾ, ಸಪೋರ್ಟಿವ್ ಮಾಡದೇ ಇರೋರ ಜೊತೆ ಇರಬೇಕಾ ಅನಿಸುತ್ತೆ. ಸಮ್ಟೈಮ್ಸ್ ಇದ್ದಾಗ ಫ್ಯಾಮಿಲಿ ಬೇಕು, ಅರ್ಥ ಮಾಡ್ಕೊಳ್ದೆ ಇರೋರು ಫ್ಯಾಮಿಲಿ ಜೊತೆ ಇರೋದು ತುಂಬ ಕಷ್ಟ ಗೈಸ್. ನನ್ನ ಪ್ರಕಾರ ನನಗೆ ದೇವ್ರಣೆ ಈ ಥರ ಹೇಳ್ತೀನಿ ಅಂತ ನೀವು ಬೇಜಾರಾದರೂ, ನನ್ನ ಮೇಲೆ ನೆಗೆಟಿವ್ ಆದರೂ, ಅನ್ಸಬ್ಸ್ಕ್ರೈಬ್ ಮಾಡಿದ್ರೂ ನನಗೆ ಬೇಜಾರಿಲ್ಲ. ಬಟ್ ಒಂದು ಟೈಮ್ ಇರುತ್ತೆ, ನನಗೆ ಈ 26 ಏಜ್ ಕಂಪ್ಲೀಟ್ ಆಗಿ ಈಗ 27 ಬಿದ್ದಿದೆ ಅಲ್ಲ, ನನಗೆ ಇವಾಗ ಅನಿಸಿದೆ ಸಿಂಗಲ್ ಆಗಿರಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ಬಟ್ ಸಿಂಗಲ್ ಆಗಿರಬೇಕು, ಏನೋ ಒಂದಷ್ಟು ನೆಮ್ಮದಿ. ನನ್ನ ಹತ್ರ 2 ಡಾಗ್ ಇದೆಯಲ್ಲ, ಡಾಗ್ ಕರ್ಕೊಂಡೋಗಿ ಒಂದು ಮನೇಲಿ ಇರಬೇಕು. ಈಗ ನಾವು ಫ್ಯಾಮಿಲಿಗೆ ಅಷ್ಟು ಮಾಡ್ತಾ ಇದ್ದೀವಿ, ಫ್ಯಾಮಿಲಿ ನೋಡ್ಕೋತಿದ್ದೀವಿ, ನಮ್ಮ ಅಮ್ಮನಿಗೆ ಇಷ್ಟು ಅಂತ ಅವ್ರಿಗೆ ಬೇಕಾದದ್ದು ಗೋಲ್ಡ್ ಎಲ್ಲ ಕೊಡ್ಸಿದ್ರು, ನಾವು ಎಕ್ಸ್ಪೆಕ್ಟ್ ಮಾಡೋದು ಅವ್ರಿಂದ ನಮಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಫ್ಯಾಮಿಲಿ ಜೊತೆ ಇರಬೇಕಾ ಅಂತ ಅನಿಸ್ಬಿಡುತ್ತೆ. ನಂಗೆ ಗೊತ್ತಿಲ್ಲ, ಸೊ ಓಕೆ ಬಿಡೋಣ. ಬಟ್ ಹೌದು, ನಮ್ಮಮ್ಮ ಮುಗ್ದೆ ಗೊತ್ತಾಗಲ್ಲ, ಬಟ್ ಮೊದಲೇ ಹೇಳಿರ್ತೀವಿ ಅಲ್ವಾ ಹಿಂಗೆ ಅಂತ, ಅದನ್ನೂ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ವಿ ಕಾಂಟ್ ಎಕ್ಸ್ಪ್ಲೈನ್ ಮೋರ್. ಇಟ್ಸ್ ಓಕೆ. ನಂಗೆ ಅದೆಲ್ಲ ಥಿಂಕ್ ಮಾಡಿದ್ರು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. 99 ರುಪೀಸ್ ಇದು ಮೊಬೈಲ್ ಚಾರ್ಜ್, ತುಂಬ ಚೆನ್ನಾಗಿದೆ ಗೈಸ್.
ನಂಗಂತೂ ಸಿಕ್ಕಾಬಡೆ ಇಷ್ಟ. ಇದು ಹೋಲ್ಡ್ ಮಾಡ್ಬೋದು ಹಿಂಗೆ ಫೋನ್ನ. ನೆಕ್ಸ್ಟ್ ಟೈಮ್ ಹಾಕೊಂಡು ತೋರಿಸ್ತೀನಿ. ಸಿ, ಇದು ವರ್ತ್ ಇದೆ. ಆ್ಯಂಡ್ ನೆಕ್ಸ್ಟ್ ಸಿ, ಲಿಪ್ ಲೈನರ್. ಓಕೆ, ಇದು ಜುಡಿಯೋ ಲಿಪ್ ಲೈನರೇನೆ. ಏನಾಯ್ತಂದರೆ ಇದು ಒಂದು ಟ್ರೈಮಿ ಅಂತ ಇಟ್ಟಿರ್ತಾರೆ, ಹೀಗೆಲ್ಲ ಪ್ಯಾಕ್ ಮಾಡಿ. ಒಂದು ಟ್ರೈಮಿ ಅಂದರೆ ಅದನ್ನಷ್ಟೇ ನಾವು ಟ್ರೈ ಮಾಡಬೇಕು, ನಂತರ ತಗೊಬೇಕು ಅಂತ. ಬಟ್ ಇದರಲ್ಲಿ ಲಿಪ್ ಲೈನರಲ್ಲಿ ಟ್ರೈಮಿ ಇರಲಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಐ ಡೋಂಟ್ ಕೇರ್, ಯಾರಿಗೂ ತಲೆ ಕೆಡ್ಸ್ಕೊಡಲ್ಲ, ಯಾವ ನನ್ನ ಮಗುಂಗೂ ತಲೆ ಕೆಡ್ಸ್ಕೊಡಲ್ಲ, ಇರೋದೇ ನಾನು ಮಾತಾಡೋದು. ಓಕೆ, ಟ್ರೈಮಿ ಅನ್ನೋ ಆಪ್ಷನ್ನ ಇಟ್ಟಿರಲಿಲ್ಲ. ಆ್ಯಂಡ್ ಇದು ಕವರ್ ಮಾಡಿದಾಗ ಇಟ್ಸ್ ಲೈಕ್ ಡೀಪ್ ಬ್ರೌನ್. ಓಕೆ, ನನಗೆ ಅನಿಸಿದ್ದು ಡೀಪ್ ಬ್ರೌನ್ ಅಂತ ಅನಿಸಿದ್ದು, ಬಟ್ ಓಪನ್ ಮಾಡಾದ್ಮೇಲೆ ಗೊತ್ತಾಗಿದ್ದು ಯಾವ ಮಣ್ಣು ಡೀಪ್ ಬ್ರೌನ್ ಅಲ್ಲ ಅಂತ. ಸಿ, ಇದೇನಾರ ನಿಮಗೆ ಡೀಪ್ ಬ್ರೌನ್ ಥರ ಕಾಣಿಸ್ತಿದ್ಯಾ? ಅಯ್ಯೋ, ಸಿ, ಇಷ್ಟು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಿದೆ ಅಲ್ವಾ, ಮುರಿದೋಯ್ತು. ಮೈ ಗಾಡ್. ಸಿ, ಹಿಂಗೆ ಅಂದಾಗ ಯಾಕೆ ಇದು ಮಾಡಬೇಕು? ಐ ಸ್ವೇರ್ ನನಗೆ ಜುಡಿಯೋ ಮೇಲೆ ಯಾವ ಕೋಪ ಇಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಹುಡುಗ ಇರ್ಬೋದು, ಹುಡುಗರು ಜಾಸ್ತಿ ಇದ್ದಾರೆ, ಹುಡುಗಿರು ಕಮ್ಮಿ ಇದ್ದಾರೆ. ಬಟ್ ಯೂಟ್ಯೂಬಲ್ಲಿ ನಾನು ತುಂಬ ಆನೆಸ್ಟಾಗಿ ರಿವ್ಯೂ ಕೊಡೋದ್ರಿಂದ ಆಗಿರ್ಬೋದು, ಆ್ಯಂಡ್ ನಂತರ ಸಿಂಗಲ್ ಇಂಡಿಪೆಂಡೆಂಟ್ ವುಮೆನ್ಸ್ ಇರ್ಬೋದು, ಅವ್ರು ನನ್ನ ಇಷ್ಟಪಡೋದಿರ್ಬೋದು. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಿ, ಇದು ಬ್ರೌನ್ ಅಲ್ಲ, ಹಾಕೊಂಡು ತೋರಿಸ್ತೀನಿ. ಐ ಡೋಂಟ್ ನೋ ವೈ ನನ್ನ ಕೈ ತುಂಬ ನಡುಗ್ತಾ ಇದೆ. ಗೊತ್ತಾಗ್ತಿದ್ಯಾ? ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ, ಮೆಡಿಸನ್ ತಗೊತಾ ಇದ್ದೀನಿ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಯಾರು ಏನು ಬೇಕಾದ್ರೂ ಅನ್ಕೋಬೋದು. ಸ್ವೀಟ್ ತಿನ್ನೋಂಗಿಲ್ಲ, ಕಾಫಿ, ಟೀ. ಸಿ, ಸೋನು ಕೂಲು. ಅಂದರೆ ನಮ್ಮ ಅಮ್ಮನ ಬಗ್ಗೆ ಈಗ ನಮ್ಮ ಅಮ್ಮಂಗೆ ರೇಗಾಡ್ಬಿಟ್ನಲ್ಲ, ರೇಗಾಡ್ತೀನಿ, ನಂತರ ನನಗೆ ಬೇಜಾರಾಗುತ್ತೆ. ಇಟ್ಸ್ ಓಕೆ. Oh my God, Sonu, stop this nonsense. It's okay. Oh my God, ನಾನು ಎಲ್ಲೆಲ್ಲ ಹೋಗ್ತಿದ್ದೀನಿ. ಸೋನು ಡೈ, ತುಂಬ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ, ತುಂಬ ಬೇಗ ಹತ್ತು ಬಿಡ್ತೀನಿ ನಾನು. ಇಟ್ಸ್ ಓಕೆ. ನೋಡಿ, ಒನ್ ಸ್ವೈಪಿಗೆ ವರ್ತ್ ಅನಿಸುತ್ತೆ, ಬಟ್ ಇದು ಮುರಿದೋಗಿದ್ದು, ಇದು ತಗೊಂಡು ನಾನು ಏನೂ ಮಾಡಲ್ಲ. ಬಟ್ ಒನ್ ಸ್ವೈಪಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ನನಗೆ ಡೀಪ್ ಬ್ರೌನ್ ಅಂತ ಹೇಳಿ ನಾನು ತಗೊಂಡಿದ್ದು. ನನ್ನ ನೈಲ್ ಪಾಲಿಶ್ ಕಲರ್ ಕಾಣಿಸ್ತಿದೆಯಲ್ಲ, ಆ ಥರ ಇತ್ತು ಇದು. ಬಟ್ ಓಪನ್ ಮಾಡಿದ್ರೆ ಈ ಥರ ಡೀಪ್ ಬ್ರೌನಾ? ನೋ, ಇಟ್ಸ್ ಲೈಕ್ ಒಂಥರ ಪಿಂಕಿಶ್ ಆಗಿದೆ. ಇಟ್ಸ್ ಓಕೆ. ಇದಕ್ಕೆ ಎಷ್ಟು ಗೊತ್ತಾ? ಇಲ್ಲ ಪ್ರೈಸು, ಬಟ್ ನಾನು ಪರ್ಸ್ನಲಿ ವರ್ತಿಲ್ಲ. ಆ್ಯಂಡ್ ಇದು 49 rupees. ನೇಲ್ ಪಾಲಿಶ್ ರಿಮೂವರ್ ನಿಜವಾಗ್ಲೂ ಇಷ್ಟ ಆಯಿತು ಗೈಸ್, ವರ್ತಿದೆ. ಆ್ಯಂಡ್ ಆಲ್ರೆಡಿ ನಾನು ಹಾಕೊಂಡು ನೋಡಿದೆ, ಇದು ಹಾಕೊಳ್ಳೋಕ್ಕೂ ಮುಂಚೆ ವರ್ತಿದೆ, ತಗೋಬೋದು. ಆ್ಯಂಡ್ ನೆಕ್ಸ್ಟ್ ನೇಲ್ ಪಾಲಿಶ್, ಇದಕ್ಕಿಂತ ಸ್ವಲ್ಪ ಲೈಟ್ ನೋಡಿ, ಸ್ವಲ್ಪ ಲೈಟ್ ಕಲರ್, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಇದೇ ಶೇಡ್ಗಳನ್ನ ತಗೋತೀನಿ ಅಂತ ನಿಮಗೆಲ್ಲ ಗೊತ್ತು. ಆ್ಯಂಡ್ ಇದು ಇದಕ್ಕಿಂತ ಸ್ವಲ್ಪ ಲೈಟ್. ನಂಗೆ ಇದೇ ಥರನ ಇಷ್ಟ ನೈಲ್ ಪಾಲಿಶ್. ಜಾತ್ರೆ ಥರ ರೆಡ್ಡು ಆ ಥರ ಎಲ್ಲ ಹಾಕೊಳಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವು 3 ತೊಗೊಂಡಿದ್ದು ನೇಲ್ ಪಾಲಿಶ್. 79 ತುಂಬ ವರ್ತಿದೆ ಗೈಸ್, ತೊಗೋಬೋದು.
ಆ್ಯಂಡ್ ನೆಕ್ಸ್ಟ್ ಇದು ಫೇಸ್ ಮತ್ತು ಬಾಡಿಗೆ ಇದು ಸಿಮ್ಮರ್ ಮಿಸ್ಟ್ ಅಂತ ಅಂದರೆ, ಈಗ ಇಷ್ಟು ಹಾಕೊಂಡಿರ್ತೀವಿ. ಸೊ ಸ್ಪ್ರೇ ಹೊಡ್ಕೊಳ್ಳೋದು, ಲೈಕ್ ನಿಮ್ಗೊಂಥರ ಏನು ಹೇಳ್ತಾರಪ್ಪ, ಇದು ಬ್ರೈಟಾಗಿ ಕಾಣಿಸುತ್ತಲ್ಲ ಅದು. ಬಟ್ ಇದು ಶೇಡ್ ಬಂದ್ಬಿಟ್ಟು ಸಿಲ್ವರ್ದು. ಒಂದು 5 ನಿಮಿಷ ಬಂದೆ. ನಮ್ಮನೆಗೆ ನಮ್ಮ ರಿಲೇಷನ್ ಬಂದಿದ್ದಾರೆ ಊರಿಂದ. ಸೊ ಬೇಗ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ. ನಿಮಗೆ ಇದು ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಇದನ್ನ ವರ್ತಿದೆ ಗೈಸ್, ಇದು ಆರಾಮ್ಸೆ ತಗೋಬೋದು. 199 ರುಪೀಸ್ಗೆ. ಮಿಕ್ಸ್ ಆ್ಯಂಡ್ ಇಲ್ಲಿದೆಲ್ಲ ಮಿಕ್ಸ್, ಶೇಕ್ ಆ್ಯಂಡ್ ಸ್ಪ್ರೇ. ನೋಡಿ, ಐ ಥಿಂಕ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಇದು ಇಲ್ಲಿ ಹೊಡ್ಕೊಬೇಕೇನೋ, ಸಾರಿ. ಬಟ್ ನನಗೆ ಇಲ್ಲಿ ಗೊತ್ತಾಗ್ತಿದೆ ವರ್ತಿದೆ ಅಂತ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಿ, ಲಕ್ಕಿ ಥರ ಶಿಮರ್. ಇದು ತಗೋಬೋದು, 100% ಬರ್ತಿದೆ ಅಷ್ಟೇ. ನೆಕ್ಸ್ಟ್ ಈ ಒಂದು ಬ್ಯಾಗ್ ತಗೊಂಡೆ, ಮೇಕಪ್ ಅದು ತುಂಬ್ಕೊಳ್ಳೋಕ್ಕೆ ಬ್ಯಾಗ್ ಅಂತ. ಇದು ಬಂದ್ಬಿಟ್ಟು 249, ಬಟ್ ವರ್ತಿದೆ. ಇಷ್ಟೆಲ್ಲ ಪ್ರಾಡಕ್ಟ್ ಯೂಸಲ್ಲಿ ಇಡ್ಕಿದೆ, ವರ್ತಿದೆ. ನಂತರ ನಾನು ಮಿಂತ್ರದಲ್ಲಿ ಒಂದೆರಡು ಡ್ರೆಸ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಅದನ್ನು ತೋರಿಸ್ಬಿಡೋಣ ಅಂತ. ತುಂಬ ಚೆನ್ನಾಗಿದೆ ಅಲ್ಲ. ಇದೊಂದು ಆ್ಯಂಡ್ ವೈಟ್ ಕಲರ್. ಇಷ್ಟು. ಸೊ ಇಷ್ಟ ಆಗಿತ್ತು ನನ್ನ ಈ ಒಂದು ಜುಡಿಯೋ ಶಾಪಿಂಗ್ದು. ನಾನು ಆನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ಯಾರೇ ಮಾತಾಡಿದ್ರು ಐ ಡೋಂಟ್ ಕೇರ್, ತಲೆ ಕೆಚ್ಕೊಳ್ಳಲ್ಲ. ವರ್ತಿದ್ದದು ವರ್ತ್ ಅಂತ ಹೇಳ್ತೀನಿ, ವರ್ತಿಲ್ದೇ ಇರೋದು ಬೇಡ ಅಂತ ಹೇಳ್ತೀನಿ ಅಷ್ಟೇ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ, ಯಾರು ಬೇಜಾರಾದ್ರೆ ಏನು ಮಾಡಿದ್ರೆ. ಸೊ ಇದಕ್ಕಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲಾಟ್ಸ್ ಆಫ್ ಲವ್.